ನಟಿ ರನ್ಯಾ ರಾವ್ ಈ ಕೆಜಿ ಚಿನ್ನವನ್ನು ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಅಕ್ರಮವಾಗಿ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳ ಕೈಲಿ ಲಾಕ್ ಆಗಿದ್ರು. ಈಗ ಅದೇ ಅಕ್ರಮ ಚಿನ್ನ ಸಾಗಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಇನ್ವೆಸ್ಟಿಗೇಷನ್ ಅನ್ನು ಚುರುಕುಗೊಳಿಸಿದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಚುರುಕಾಗಿರುವಂಥದ್ದು. 16 ಸ್ಥಳಗಳಲ್ಲಿ ಇಡಿ ದಾಳಿಯನ್ನು ನಡೆಸಿ ಶೋಧವನ್ನು ಮಾಡ್ತಾ ಇದೆ. ಹವಾಲಾ ದಂಧೆಯಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗಳಿಂದ ಸ್ಫೋಟಕ ಹೇಳಿಕೆಯನ್ನು ಆಧರಿಸಿ ಈ ರೇಡ್ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರನ್ಯಾಳಿಂದ ಚಿನ್ನವನ್ನು ಖರೀದಿಸಿ ಮಾರಾಟ ಮಾಡಿರುವುದಾಗಿ ಹೇಳಿಕೆ. ಆಭರಣ ವ್ಯಾಪಾರಿಗಳಿಗೆ ಚಿನ್ನ ಮಾರಾಟ ಮಾಡಿರುವ ಕುರಿತು ಹೇಳಿಕೆಯನ್ನು ಸಂಗ್ರಹಿಸಲಾಗಿದೆ. ನಿನ್ನೆ ಬೆಂಗಳೂರು ಸೇರಿದಂತೆ 16 ಕಡೆಗಳಲ್ಲಿ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂಥದ್ದು. ಹವಾಲಾ ದಂಧೆಯಲ್ಲಿ ಭಾಗಿಯಾದಂತಹ ವ್ಯಕ್ತಿಗಳಿಂದ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ರನ್ಯಾಳಿಗೆ ಸಂಬಂಧಪಟ್ಟಂತಹ ಜಾಗ ಸೇರಿದಂತೆ ರನ್ಯಾಳಿಗೆ ಬಂದಂತಹ ಹಣದ ವಹಿವಾಟಿನ ಆಧರಿಸಿ ಈ ರೇಡನ್ನು ಮಾಡಲಾಗಿದೆ. 16 ಕಡೆಗಳಲ್ಲಿ ಈ ರೇಡ್ ಆಗಿರುವಂಥದ್ದು. ನಿನ್ನೆ ತಡರಾತ್ರಿಯವರೆಗೂ ಕೂಡ ಈ ರೇಡ್ ಮುಂದುವರೆದಿರುವಂಥದ್ದು. ಕೆಜಿಗಟ್ಟಲೆ ಚಿನ್ನವನ್ನು ಅಡಗಿಸಿಕೊಟ್ಕೊಂಡು ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲಾಕ್ ಆಗಿದ್ರು. ಒಂದು ಕಡೆ DRI ಅಧಿಕಾರಿಗಳು, ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ನಿರಂತರವಾಗಿ ವಿಚಾರಣೆಯನ್ನು ನಡೆಸ್ತಾ ಇದ್ರು. ಈಕೆ ತಂದಂತಹ ಚಿನ್ನವನ್ನು ಎಲ್ಲಿಗೆ ಸಾಗಿಸ್ತಾ ಇದ್ಲು, ಅದರಿಂದ ಬಂದಂತಹ ದುಡ್ಡನ್ನು ಏನು ಮಾಡ್ತಾ ಇದ್ಲು, ಈ ಹಣದ ವಹಿವಾಟು ಹೇಗಾಗ್ತಾ ಇತ್ತು, ಎಲ್ಲದರ ಬೆನ್ನನ್ನು ಇಡಿ ಬಿದ್ದಿತ್ತು. ಈಗ ಈಕೆಗೆ ಜಾಮೀನು ಸಿಕ್ಕರೂ ಕೂಡ ಇಡಿ ಇನ್ವೆಸ್ಟಿಗೇಷನ್ ಚುರುಕಾಗಿರುವಂಥದ್ದು. ದೊಡ್ಡ ಮಟ್ಟದಲ್ಲಿ ನಿನ್ನೆ ರೇಡನ್ನು ಮಾಡಲಾಗಿದೆ. ಸಾಕಷ್ಟು ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಅದರ ಜೊತೆಗೇನೆ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಇದೆಯಲ್ಲ, ಹಲವು ವ್ಯಕ್ತಿಗಳು ಸಂಸ್ಥೆಗಳಿಂದ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಪ್ರಭಾವಿ ವ್ಯಕ್ತಿಯ ಸೂಚನೆಯ ಮೇರೆಗೆ ಶೈಕ್ಷಣಿಕ ಟ್ರಸ್ಟ್ಗೆ ಹಣ ವರ್ಗಾವಣೆ ಆಗಿದೆ. ರನ್ಯಾ ಕ್ರೆಡಿಟ್ ಕಾರ್ಡ್ ಬಿಲ್ಗೋಸ್ಕರನೇ ಈ 40 ಲಕ್ಷ ಹಣ ಸಂದಾಯ ಆಗಿರುವಂಥದ್ದು. ಶೈಕ್ಷಣಿಕ ಟ್ರಸ್ಟ್ನಿಂದ ರನ್ಯಾಗೆ ಹಣ ವರ್ಗಾವಣೆಯಾಗಿದೆ. ವಿದೇಶಿ ವಿನಿಮಯ ವ್ಯಕ್ತಿಗಳ ಸಂಸ್ಥೆಗಳ ಪುರಾವೆ ಪತ್ತೆಯಾಗಿದೆ. ಹಲವು ಅಪರಾಧದ ಆದಾಯವೂ ಕೂಡ ಪತ್ತೆಯಾಗಿರುವಂಥದ್ದು. ಇದೇ ಅಕ್ರಮ ಹಣದ ಜಾಡನ್ನು ಹಿಡಿದು ಈಗ ಇಡಿ ಇನ್ವೆಸ್ಟಿಗೇಷನನ್ನು ಚುರುಕುಗೊಳಿಸಿರುವಂಥದ್ದು. ನಟಿ ರನ್ಯಾ ರಾವ್ ಕೆಜಿಗಟ್ಟಲೆ ಚಿನ್ನವನ್ನು ಮೈಯಲ್ಲಿಟ್ಕೊಂಡು ಅಧಿಕಾರಿಗಳ ಕಣ್ಣನ್ನು ತಪ್ಪಿಸಿ ಆಕೆ ದುಬೈ ಬೇರೆ ಬೇರೆ ದೇಶಗಳಿಂದ ಅಕ್ರಮ ಚಿನ್ನವನ್ನು ಭಾರತಕ್ಕೆ ತರ್ತಾ ಇದ್ಲು. ಹೀಗೆ ತರ್ತಾ ಇದ್ದಂತಹ ಸಂದರ್ಭದಲ್ಲಿ ಈಕೆ ಅಧಿಕಾರಿಗಳ ಕೈಲಿ ತಗಲಾಕೊಂಡಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರಬಂತು. ಇಬ್ಬರು ಸಚಿವರುಗಳ ಪಾತ್ರ ಇದೆ ಅನ್ನೋದು, ಜೊತೆಗೆ ಇವರ ತಂದೆಯ ಕೃಪಾ ಕಟಾಕ್ಷದಿಂದಲೇ ಈಕೆ ಶಿಷ್ಟಾಚಾರವನ್ನು ಉಲ್ಲಂಘಿಸಿ ಬರ್ತಾ ಇದ್ಲು ಅನ್ನುವಂಥದ್ದು. ಅದಕ್ಕೆ ನಾನಾ ರೀತಿಯ ತನಿಖೆಗಳು ಕೂಡ ಆದವು. ಇದರ ನಡುವೆ ಇಡಿ DRI ಈ ಇನ್ವೆಸ್ಟಿಗೇಷನನ್ನು ಚುರುಕುಗೊಳಿಸಿದಂತಹ ಸಂದರ್ಭದಲ್ಲಿ ಇದೇ ಮೊದಲಲ್ಲ ಈಕೆ 14 ಚಿನ್ನದ ಬಿಸ್ಕತ್ತನ್ನು ತಂದಿರುವಂಥದ್ದು. ಈ ಹಿಂದೆಯೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ತಂದು ಮಾರಾಟ ಮಾಡ್ತಾ ಇದ್ಲು. ಈಕೆ ಪೋಸ್ಟ್ಮನ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಹೋಯಿತು. ಅದಾದ ಮೇಲೆ ಈಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕ್ರೋಢೀಕರಿಸಿ ನಿನ್ನೆ 16 ಕಡೆಗಳಲ್ಲಿ ಇಡಿ ರೇಡನ್ನು ಮಾಡಿರುವಂಥದ್ದು. ಈಕೆಯ 40 ಲಕ್ಷ ರೂಪಾಯಿ ಕ್ರೆಡಿಟ್ ಬಿಲ್ಗೆ ಶೈಕ್ಷಣಿಕ ಸಂಸ್ಥೆಯೊಂದರಿಂದ ಹಣ ಪಾವತಿ ಆಗಿರೋದ್ರಿಂದ ನಿನ್ನೆ ಹಲವು ಕಡೆಗಳಲ್ಲೂ ಕೂಡ ರೇಡ್ ಆಗಿದೆ. ರನ್ಯಾ ರಾವ್ ಕೇಸು ಜಗತ್ತಿಗೆ ಗೊತ್ತಿರುವಂಥದ್ದು. ಬಂದಿರೋ ಚಿನ್ನ ಎಲ್ಲೋಯ್ತು ಅನ್ನೋದು ಇವಾಗ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಪರಮೇಶ್ವರ್ ಅವ್ರ ಮನೆ ರೈಡ್ ಆಗಿರುವಂಥದ್ದು, ಅವರ ಇನ್ಸ್ಟಿಟ್ಯೂಷನ್ ರೈಡ್ ಆಗಿರುವಂಥದ್ದು. ಈ ಎಲ್ಲ ತನಿಖೆಯನ್ನು ಪ್ರಾಪರಾಗಿ ಮಾಡಬೇಕು. ಯಾರ್ಯಾರು ತಪ್ಪಿತಸ್ಥಿದ್ದಾರೋ ಅದನ್ನು ಅವ್ರಿಗೆ ಶಿಕ್ಷೆ ಆಗಬೇಕು. ಈಗ ಮೊದಲ ಸಚಿವರದು ಆಗಿದೆ, ಇನ್ಯಾರ್ಯಾರು ಇದ್ದಾರೋ ಇನ್ನಷ್ಟು ಜನದ್ದು ಈಚೆ ಬರಬೇಕು. ಇನ್ನೂ ಭಾಳಷ್ಟು ಜನದ್ದು ಇದೆ. ಪಾತ್ರ ಸಾಬೀತಾದರೆ ನಾವು ರಾಜೀನಾಮೆ ಕೇಳ್ತೀವಿ. ಇಡಿ CBI ತೆಗೆದಾಕ್ಬಿಡೋಣ, ಕಾಂಗ್ರೆಸ್ನವ್ರು ಮಾಡಿರೋದು ತೆಗೆದುಬಿಡೋಣ. ಒಂದು ದಯವಿಟ್ಟು ಯಾರಾದರೂ ಒಂದು ಇದು ಕೊಡಿ, ನಾನು ಪ್ರಧಾನಮಂತ್ರಿಗಳಿಗೆ ಬರೀತೀನಿ. ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ. ಆಮೇಲೆ ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ ಅದು ಅವರ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದು ಕಾಂಗ್ರೆಸ್ಸು BJP ಜನತಾದಳ ಅಲ್ಲ. ಅಲ್ಲೇನೂ ಸಿಕ್ಕಿಲ್ಲ ಅಂದ್ರೆ ಮುಗ್ದೋಯ್ತು. ಭಯ ಯಾಕೆ? ಯಾರಾದರೂ ಹೇಳಲಿ, ನಂದು ಸ್ವಲ್ಪ ರೇಡ್ ಮಾಡಲಿ, ನಂದು ಅಟ್ಲೀಸ್ಟ್ ನನ್ನ ಹೆಸರು ಒಂದಷ್ಟು ಚೆನ್ನಾಗಿ ಬಂದರೆ ನಾಳೆ ದಿವಸ ಜನ ಅವ್ರ ಮನೆಯಲ್ಲೂ ಏನೋ ಇದೆಯಪ್ಪ ಅದಕ್ಕೆ ಅವ್ರದ್ದು ರೈಡ್ ಮಾಡಿದ್ದಾರೆ ಅಂತಾದರೂ ಹೆಸರು ಬರಲಿ. ಇಲ್ಲ ಅಂತ ಅದನ್ನೇ ಹೇಳ್ತಿದ್ದೀನಲ್ಲ. ಸಿ, they are all departments. Independently they are working.
ಕಾಂಗ್ರೆಸ್ನವ್ರ ಕಾಲದಲ್ಲಿ ಇತ್ತು, ಅವ್ರು ಮಾಡಿದಾಗ ಸರಿ ಇತ್ತು. ಈಗ ಕಾಂಗ್ರೆಸ್ನವ್ರ ಟಾರ್ಗೆಟ್ ಅಂದರೆ ನಾನು ಹೆಂಗೆ ಹೇಳಲಿಲ್ಲ, ಇಟ್ ಈಸ್ ನಾಟ್ ಎ ಟಾರ್ಗೆಟ್. ಅದರ ಜವಾಬ್ದಾರಿಯನ್ನು ಅದು ಮಾಡಬೇಕು. ಮಾಡಿಲ್ಲ ಅಂತಂದರೆ ಆ ಡಿಪಾರ್ಟ್ಮೆಂಟನ್ನೇ ಕಿತ್ತು ಬಿಸಾಕ್ಬೇಕು. ಕೆಲಸ ಮಾಡಬೇಕು ಅವರು, ಮಾಡಿಲ್ಲ ಅಂತಂದ್ರೆ ಯಾಕಿರ್ಬೇಕು ಅವರು? ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು, ಅವರು ಒಬ್ಬ ದಲಿತ ನಾಯಕರು. ಇದೆಲ್ಲ ನೋಡಿದ್ರೆ ಒಬ್ಬ ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥದ್ದು. ಯಡಿಯೂರಪ್ಪ ಏನು ಬಹಳ ಅನಿಷ್ಟ, ವಿಜಯೇಂದ್ರ ಬಹಳ ಅನಿಷ್ಟ, ಕುಮಾರಸ್ವಾಮಿ ಬಹಳ ಅನಿಷ್ಟ. ಅವ್ರ ಮೇಲೆ ಒಬ್ಬರ ಮೇಲೂ ಮಾಡಲ್ಲ. ಮೊದಲು ಇನ್ಕಮ್ ಟ್ಯಾಕ್ಸ್ ಮಾಡಿದ್ರು, ಈಗ ಇಡಿ ಮಾಡಿದೆ. ಅವ್ರಿಗೆ ಗಂಭೀರತೆನೇ ಇಲ್ಲ. ಆರೋಪ ಏನ್ ಮಾಡ್ತಾರೆ? ಅಶೋಕೆ ಮಾಡಿಸಿರ್ಬೋದು. ಹಾಗಾದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಮೇಲೆ ಮಾಡೋಂಥದ್ದು ಏನಿದೆ, ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ನಾನು ಅದನ್ನು ತಿಳ್ಕೊಂಡು ನಾನು ರಿಯಾಕ್ಟ್ ಮಾಡ್ತೀನಿ.